ಸಹ್ಯಾದ್ರಿಯ ಕಣಿವೆಗಿಳಿದು ಕರ್ನಾಟಕ ಕರಾವಳಿಯ ಪಡುವಣಕ್ಕೆ ಸಾಗಿದಂತೆ ಮಲೆನಾಡಿನ ಮಡಿಲಲ್ಲಿ ಮಲಗಿರುವ ವಿಶಾಲ ಪ್ರದೇಶ ಹಾಗೂ ದಕ್ಷಿಣದ ಚಂದ್ರಗಿರಿಯಿಂದ ಉತ್ತರದ ಬಾರಗೂರುವರೆಗಿನ ಪ್ರಧಾನ ಭೂಖಂಡವನ್ನು ತುಳುನಾಡು ಎಂದು ಕರೆಯುತ್ತಾರೆ. ಪರಶುರಾಮ ಸೃಷ್ಟಿಯ ಈ ನಾಡು ಪುಣ್ಯಭೂಮಿ. ಇಲ್ಲಿನ ಭಾಷೆ, ಸಂಸ್ಕೃತಿ, ಪ್ರಕೃತಿಯ ರಮ್ಯತೆ, ಆರಾಧನೆ ಸಂಪ್ರದಾಯಗಳು, ಜನಪದ ಆಚರಣೆಗಳು, ಕಲೆ ಸಂಸ್ಕೃತಿಗಳು ತನ್ನದೇ ಆದ ವೈಶಿಷ್ಟ್ಯತೆಯಿಂದ ಕೂಡಿವೆ. ದೇವಾಲಯಗಳ ನಗರಿ ಎಂದು ಕರೆಯಲ್ಪಡುವ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಆಡಳಿತಾತ್ಮಕವಾಗಿ ಬೇರೆ ಬೇರೆಯಾಗಿದ್ದರೂ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಭಾವನಾತ್ಮಕ ಸಂಬಂಧವನ್ನು ಉಳಿಸಿಕೊಂಡಿದೆ. ನಮ್ಮ ನಾಡಿನಲ್ಲಿರುವ ದೇಗುಲಗಳು ತಮ್ಮದೇ ಆದ ಹಿನ್ನೆಲೆ, ಕ್ಷೇತ್ರ ಮಹಿಮೆ ಹಾಗೂ ಕಾರಣಿಕತೆಗಳನ್ನು ಪಡೆದೇ ನಿರ್ಮಾಣವಾಗಿವೆ. ಆದರೆ ಕೆಲವು ಮಹಿಮಾನ್ವಿತ ದೇವಾಲಯಗಳ ಬಗ್ಗೆ ನಾವಿನ್ನೂ ತಿಳಿದುಕೊಂಡಿಲ್ಲ. ಇಂತಹ ಮಹತ್ವದ ಕ್ಷೇತ್ರಗಳಲ್ಲಿ ಸಸಿಹಿತ್ಲು ಶ್ರೀ ಭಗವತಿ ಕ್ಷೇತ್ರವೂ ಒಂದು. ಇದೊಂದು ಅಪೂರ್ವ ನಿಸರ್ಗ ಸೌಂದರ್ಯದ ತಾಣ. ಪಡುವಣದಲ್ಲಿ ಬೋರ್ಗರೆಯುವ ಅರಬ್ಬಿ ಸಮುದ್ರ, ಮೂಡಣದಲ್ಲಿ ಬಳಕುತ್ತಾ ಮೆಲ್ಲಡಿಯಿಡುತ್ತಾ ಉಲ್ಲಾಸದಿಂದ ಸಾಗುವ ಪುಣ್ಯ ನದಿ ನಂದಿನಿ. ಇವೆರಡರ ಸಂಗಮ ಬಡವಣದ ದಿಕ್ಕಿನಲ್ಲಿ ಅಳಿವೆ. ಹೀಗೆ ಮೂರ್ತಿಸೆಗಳಲ್ಲಿ ಜಲಾವೃತವಾಗಿರುವ ಪರ್ಯಾಯ ದ್ವೀಪದ ಪುಣ್ಯ ಭೂಮಿ ಸಸಿಹಿತ್ಲು ಶ್ರೀ ಭಗವತಿ ಕ್ಷೇತ್ರ. ಹಸಿರಿನಿಂದ ಕಂಗೊಳಿಸುವ ತೆಂಗಿನ ಮರಗಳ ಸಾಲು ಸಾಲುಗಳಿಂದಾಗಿ ಈ ನಾಮಧೇಯವನ್ನು ಪಡೆಯುತ್ತೆಂಬುದರಲ್ಲಿ ಎರಡು ಮಾತಿಲ್ಲ. ಇಂತಹ ಪ್ರಕೃತಿ ರಮ್ಯ ತಾಣದಲ್ಲಿ ನೆಲೆ ನಿಂತ ಅಮ್ಮನ ಸಾನ್ನಿಧ್ಯವನ್ನು ತಲುಪಲು ನಮಗಿರುವುದು ಒಂದೇ ದಾರಿ. ಮಂಗಳೂರಿನಿಂದ ಉಡುಪಿ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿ 17ರಲ್ಲಿ ಸಂಚರಿಸಿದಾಗ ಮುಕ್ಕದ ಬಳಿ ಎಡಕ್ಕೆ 4 ಕಿಲೋಮೀಟರ್ ಸಂಚರಿಸಿದಾಗ ಬೋರ್ಗರೆಯುವ ಅರಬ್ಬಿ ಸಮುದ್ರ, ಪಚ್ಚೆ ಪೈರಿನ ತೆಂಗಿನ ಮರಗಳ ಪ್ರಕೃತಿ ರಮ್ಯ ಪುಟ್ಟ ಗ್ರಾಮ ನಮ್ಮನ್ನು ಸ್ವಾಗತಿಸುತ್ತದೆ. ಆಸ್ತಿಕತೆ ಎನ್ನುವಂಥದ್ದು ತುಳುನಾಡಿನ ಮಣ್ಣಿನ ಕಣಕಣದಲ್ಲಿ ಇರುವಂತಹ ಒಂದು ದೊಡ್ಡ ಶಕ್ತಿ. ಹಾಗಾಗಿ ಇಲ್ಲಿ ಹರದಾರಿಗೊಂದು ಗುಡಿ ಗೋಪುರಗಳನ್ನು ನಾವು ಕಾಣುತ್ತೇವೆ. ದೇವಾಲಯಗಳಿರ್ಬೋದು, ದೈವಾಲಯಗಳಿರಬಹುದು, ಆಲಡೆಗಳಿರಬಹುದು, ಮಾಡಗಳಿರಬಹುದು, ಇವೆಲ್ಲದರಲ್ಲಿಯೂ ಕೂಡ ಒಂದು ಶಕ್ತಿ ಕೇಂದ್ರೀಕೃತವಾಗಿರ್ತದೆ. ಆದ್ದರಿಂದ ತುಳುನಾಡಿನ ಜನ ಈ ಆಸ್ತಿಕತೆಯನ್ನು ತಮ್ಮ ಬದುಕಿನ ಒಂದು ಭಾಗವನ್ನಾಗಿ ಮಾಡಿಕೊಂಡಿದ್ದಾರೆ. ಇಲ್ಲಿ ಇವತ್ತು ನಾವು ನಿಂತಿರುವಂಥದ್ದು ಸಸಿಹಿತ್ಲು ಶ್ರೀ ಭಗವತಿಯ ಕ್ಷೇತ್ರ. ತುಳುನಾಡಿನಲ್ಲಿ ಭಗವತಿಯ ಆರಾಧನೆ ಎನ್ನುವಂಥದ್ದು ಬಹಳ ಪುರಾತನದಿಂದಲೂ ಬಂದಿರತಕ್ಕಂಥದ್ದು. ಸರಿಸುಮಾರು 18 ಭಗವತಿ ಕ್ಷೇತ್ರಗಳು, ಪ್ರಸಿದ್ಧವಾದ ಕ್ಷೇತ್ರಗಳು ಈ ಕರಾವಳಿಯ ಉದ್ದಕ್ಕೂ ಇದ್ದಾವೆ. ಈ ಭಗವತಿ ಅಂದರೆ ಶಕ್ತಿಯ ಇನ್ನೊಂದು ರೂಪ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅಂತ ನಾವು ಹೇಳ್ತೇವೆ. ಈ ಮಾತೆಯನ್ನು ಬೇರೆ ಬೇರೆ ರೂಪದಿಂದ ನಾವು ಕಾಣ್ತೇವೆ. ದೇವಿಯ ಆರಾಧನೆ ಎನ್ನುವಂಥದ್ದು ಶತಮಾನಗಳಿಂದಲೂ ನಡೆದು ಬಂದಿರತಕ್ಕಂಥ ಒಂದು ಸಂಗತಿ. ಶ್ರೀದೇವಿ ಭಗವತಿಯ ಸ್ವರೂಪದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾರಣಿಕವನ್ನು ತೋರ್ತಾ ಇರುವಂತಹ ಪುಣ್ಯಕ್ಷೇತ್ರ ಈ ಸಸಿಹಿತ್ಲು. ಸಸಿಹಿತ್ಲು ಎನ್ನುವುದು ಸುಂದರವಾದಂಥ, ರಮಣೀಯವಾದಂಥ ಪ್ರಕೃತಿಯ ಒಂದು ಮಡಿಲು. ಇದರ ಹೆಸರನ್ನೇ ನಾವು ಹೇಳಿದರೆ ಬಹುಶಃ ನಿಮಗೆ ಅರ್ಥ ಆದೀತು. ಸಸಿಹಿತ್ಲು. ಸುತ್ತ ಕಾಣ್ತಾ ಇರುವಂಥದ್ದು ಇಲ್ಲಿ ತೆಂಗಿನ ಮರಗಳ ಒಂದು ದೊಡ್ಡ ತೋಟ, ಉದ್ದಕ್ಕೂ ಅದು ಕಾಣ್ತಾ ಇದೆ. ಹಾಗಾಗಿ ತೆಂಗಿನ ಮರಗಳಿಂದ ನಿಬಿಡವಾದಂಥ ಈ ಪ್ರದೇಶವನ್ನು ಸಸಿಹಿತ್ಲು ಅಂತ ಬಹಳ ಹಿಂದಿನಿಂದಲೇ ಕರ್ಕೊಂಡು ಬಂದರು. ಇವತ್ತು ಬಹುಶಃ ನಾವು ಈ ಕ್ಷೇತ್ರದಲ್ಲಿ ನಿಂತು ಮಾತಾಡುವಾಗ ಸುಮಾರು 1200 ವರ್ಷಗಳ ಇತಿಹಾಸವನ್ನು ನಾವಿಲ್ಲಿ ಕಾಣುತ್ತೇವೆ. ಈ ಪ್ರದೇಶ ವಿಶಾಲವಾದಂಥ ಪ್ರದೇಶ. ಇಲ್ಲಿ ಪ್ರಮುಖವಾದಂಥ ಭಗವತಿ ತನ್ನ ಪೂರ್ಣ ಪ್ರಮಾಣದ ಕಾರಣಿಕವನ್ನು ತೋರಿಸ್ತಾ ಇರುವಂಥದ್ದನ್ನು ಕೂಡ ನಾವು ಕಾಣುತ್ತೇವೆ. ಹಲವಾರು ವರ್ಷಗಳಿಂದ ಇಲ್ಲಿ ನಡಾವಳಿ ಉತ್ಸವಗಳು ನಡ್ಕೊಂಡು ಬರ್ತಾ ಇದ್ದಾರೆ. ತುಳುನಾಡಿನ ಮಂದಿ ಮಾತ್ರ ಅಲ್ಲ, ದೂರದ ಮಂದಿ ಕೂಡ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ವಿಶೇಷವಾಗಿ ತೀಯಾ ಸಮಾಜದವರು ಅಂದರೆ ಮಲಯಾಳಿ ಬಿಳ್ಳವ ವರ್ಗದವರು ಪ್ರಧಾನವಾಗಿ
ಕಾಮಾಕ್ಷಿ ದೇವಿಯನ್ನು ಆರಾಧಿಸಿಕೊಂಡು ಬರ್ತಾ ಇರುವಂಥದ್ದು. ಈ ಕ್ಷೇತ್ರದ ಕಾರಣಿಕ ಏನು, ಇಲ್ಲಿಯ ಪ್ರಸಿದ್ಧಿ ಏನು, ಇಲ್ಲಿಗೆ ಬರ್ತಾ ಇರುವಂತಹ ಭಕ್ತರು ಕಂಡುಕೊಂಡಂತಹ ಸತ್ಯ ಏನು, ಇದನ್ನೆಲ್ಲ ತಿಳಿಸುವಂತಹ ಪ್ರಯತ್ನವನ್ನು ಈ ಹೊತ್ತು ನಾವು ಮಾಡ್ತಾ ಇದ್ದೇವೆ. ನೋಡಿ, ಶ್ರೀ ಕ್ಷೇತ್ರದ ಬಗ್ಗೆ ಸ್ಥಳ ಪುರಾಣಗಳನ್ನು ಗಮನಿಸಿದಾಗ ಹಿಂದೊಮ್ಮೆ ದಾರಿಕಾಸುರನೆಂಬ ದಾನವ ಭೂಲೋಕದಲ್ಲಿ ರಾಜ್ಯಭಾರ ಮಾಡಿಕೊಂಡಿದ್ದ ಐತಿಹ್ಯ ತಿಳಿದುಬರುತ್ತದೆ. ಆತ ಬ್ರಹ್ಮನ ವರಬಲವನ್ನು ಪಡೆದು ಋಷಿ ಮುನಿಗಳನ್ನು ಪೀಡಿಸಿ ಲೋಕ ಕಂಟಕನಾಗಿ ಮೆರೆಯುತ್ತಿದ್ದ. ಇದರಿಂದ ಸಂತ್ರಸ್ತರಾದ ಇಂದ್ರಾದಿ ದೇವತೆಗಳೆಲ್ಲರೂ ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸಿದಾಗ ಶ್ರೀಮನ್ನಾರಾಯಣನ ಅಶ್ರು ಬಿಂದುಗಳಿಂದ ಉದ್ಭವಿಸಿದ ಸಪ್ತ ದುರ್ಗೆಯರು ಸಮಸ್ತ ಲೋಕಕ್ಕೆ ಕಂಟಕಪ್ರಾಯನಾದ ದುರುಳ ದಾರಿಕನನ್ನು ಸಂಹರಿಸಿದರು. ದುಷ್ಟನ ವಧಿಯಾದ ಬಳಿಕ ಅವರು ಸಮುದ್ರ ಮಾರ್ಗವಾಗಿ ಉತ್ತರಾಭಿಮುಖವಾಗಿ ಸಂಚರಿಸಲು ದುಷ್ಟನಾದ ದಾರಿಕಾಸುರನ ಸಂಹಾರವಾದ ಬಳಿಕ ಮರಳಿ ಮೂಲಸ್ಥಾನಕ್ಕೆ ಈ ಸಪ್ತದುರ್ಗೆಯರು ಹೋಗಲಿಲ್ಲ. ಬದಲಾಗಿ ದಕ್ಷಿಣದಿಂದ ಉತ್ತರಾಭಿಮುಖವಾಗಿ ಕರಾವಳಿಯ ಭಾಗದಲ್ಲಿ ಕಡಲಿನಲ್ಲಿ ಸಂಚಾರ ಮಾಡಿಕೊಂಡು ಬಂದಿರುವಂಥ ಕಥೆ. ಹಾಗೆ ಬರ್ತಾ ಬರ್ತಾ ಅಲ್ಲಲ್ಲಿ ಪುರಾಣಗಳ ಪ್ರಕಾರ ಕ್ಷೇತ್ರಗಳ ನಿರ್ಮಾಣ ಕೂಡ ಆಗುತ್ತದೆ. ಪುರಾಣಗಳು ಅಂತ ಹೇಳಿದ ಕೂಡಲೇ ಅಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳು ಅದರಲ್ಲಿ ಬರ್ತವೆ. ಕಥೆಗಳು ಜನಜನಿತವಾಗಿ ಬೇರೆ ಬೇರೆ ರೀತಿಯಲ್ಲಿ ಹೊರಳಿಕೊಳ್ಳುವುದಕ್ಕೂ ಸಾಕು. ಆದರೆ ಮೂಲ ತಿರುಳು ಒಂದೇ ಇರ್ತದೆ. ಹೀಗೆ ಬಂದಂತಹ ಭಗವತಿಗಳು ಮೊದಲಿಗೆ ತುಳುನಾಡಿನಲ್ಲಿ ಮುಂದಕ್ಕೆ ಬರ್ತಾ ಬರ್ತಾ ದಕ್ಷಿಣ ಕನ್ನಡ ಕರಾವಳಿಯ ಈ ಕಡಲಿನ ಪ್ರದೇಶದಲ್ಲಿ ಸಸಿಹಿತ್ತಲಿನಲ್ಲಿ ನೆಲೆ ನಿಲ್ತಾರೆ ಅಂತ ನಾವು ಕೇಳ್ತೇವೆ. ದೋಣಿಯಲ್ಲಿ ಅವರು ಪ್ರಯಾಣ ಮಾಡಿ ಬಂದದ್ದು. ಹಾಗಾಗಿ ಸಸಿಹಿತ್ತಲಿನ ಪುಣ್ಯತಮವಾದಂತಹ ರಮಣೀಯವಾದಂತಹ ಈ ನಿಸರ್ಗವನ್ನು ನೋಡಿ ಒಂದಷ್ಟು ಹೊತ್ತು ಇಲ್ಲಿ ತಂಗೋಣ ಅಂತ ಅವರಿಗೆ ಅನ್ನಿಸಿರಬೇಕು. ಹಾಗೆ ಈ ಸೃಷ್ಟಿರಮ್ಯವಾದಂತಹ ಸಸಿಹಿತ್ತಲು ಪ್ರದೇಶದಲ್ಲಿ ಅವರು ವಿಶ್ರಾಂತಿಗೆ ಅಂತ ಕುಳಿತರು. ಈಗ ನಾವು ಇಲ್ಲಿ ಕುಳಿತುಕೊಂಡಿರತಕ್ಕಂಥ ಈ ಮರದ ಕಟ್ಟೆಯನ್ನು ಕೂಡ ಗಮನಿಸಿದರೆ ಆ ಒಂದು ಇತಿಹಾಸವನ್ನು ಇಲ್ಲಿ ನಾವು ತಳಕು ಹಾಕಬಹುದು. ಈ ಪರಿಸರವನ್ನು ನೋಡಿದರೆ ಬಹಳ ಸುಂದರವಾಗಿ ಅಲ್ಲಲ್ಲಿ ಹೆಚ್ಚು ತೆಂಗಿನ ಸಸಿಗಳು ಇಲ್ಲಿ ಕಾಣ್ತವೆ, ತೆಂಗಿನ ಮರಗಳು. ಈ ತೆಂಗಿನ ಮರಗಳಲ್ಲಿ ಹುಲುಸಾಗಿ ಸಿಯಾಳುಗಳು ತೆಂಗಿನಕಾಯಿಗಳು ಬೆಳೀತಾ ಇದ್ದಂಥ ಸಮಯ ಅದು. ಆ ಹೊತ್ತಿಗೆ ಒಬ್ಬ ಬಡಪಾಯಿ, ತೋಂದಕಣ್ಣ ಅಂತ ಹೇಳ್ತಾರೆ, ಅವನು ತೋಟದಣ್ಣ ಅಂತಲೂ ಕರೀತಾರೆ, ಅವ ತೀಯಾ ಸಮಾಜಕ್ಕೆ ಸೇರಿದಂತಹ ಒಬ್ಬ ಭಾವುಕ ಭಕ್ತ. ಅವನು ಅಲೌಕಿಕವಾದಂಥ ಪ್ರಭೆಯಿಂದ ಕಂಗೊಳಿಸ್ತಾ ಇರುವಂಥ ಈ ದೇವಿಯವರನ್ನು ನೋಡಿ ಸಾಮಾನ್ಯವಾಗಿ ನಮ್ಮ ತುಳುನಾಡಿನ ಭಾರತೀಯವಾದಂಥ ಸಂಸ್ಕೃತಿ ಅತಿಥಿಗಳನ್ನು ಉಪಚಾರ ಮಾಡುವಂಥದ್ದು, ಬಾಯಾರಿಕೆಯನ್ನು ಕೊಡುವಂಥದ್ದು. ಸಿಯಾಳ ಅಂತ ಹೇಳಿದರೆ ಅದು ದೇವರಿಗೂ ಆಗ್ತದೆ, ಮನುಷ್ಯರಿಗೂ ಆಗ್ತದೆ. ಹಾಗಾಗಿ ಒಂದು ಎಳನೀರನ್ನು ತಂದು ತಾನೇ ತನ್ನ ಕೈಯಾರೆ ಕೆತ್ತಿದನಂತೆ. ಹಾಗೆ ಕೆತ್ತಿದ್ರಿಂದ ಅದು ಅಪವಿತ್ರ ಆಯಿತು ಎನ್ನುವ ಭಾವನೆ ಬಂತೋ ಏನೋ. ಆದರೆ ಭಗವತಿ ಅದನ್ನು ಹಿಂದೆ ಮುಂದೆ ನೋಡಲಿಲ್ಲ. ಅವನು ಕೊಟ್ಟಂಥ ಎಳನೀರನ್ನು ಕುಡಿದು ಬಿಟ್ಲು. ಉಳಿದವರು ಸಂಶಯದಿಂದ ಅವಳನ್ನು ನೋಡ್ತಾರೆ, ಉಳಿದ ತಂಗಿಯದ್ದಿರು. ಮತ್ತು ಅಕ್ಕ ಇದನ್ನು ಕುಡಿದದ್ರಿಂದ ಅವಳು ಕುಲಭ್ರಷ್ಟೆಯಾದಳು, ಇನ್ನು ನಮ್ಮೊಂದಿಗೆ ಅವಳು ಬರುವ ಹಾಗಿಲ್ಲ, ಅವಳು ನಾವು ಬಿಟ್ಟು ಹೋಗಬೇಕಾಗ್ತದೆ ಎನ್ನುವ ಭಾವವನ್ನು ವ್ಯಕ್ತಪಡಿಸಿದರು. ಆಗ ಆ ಭಗವತಿ ಸಂತೋಷದಿಂದಲೇ ಈ ಕ್ಷೇತ್ರ ನನಗೆ ಸಂತೋಷವನ್ನು ತಂದಿದೆ, ಹಾಗಾಗಿ ನಾನಿಲ್ಲಿ ನೆಲೆ ನಿಲ್ತೇನೆ, ನೀವು ಪ್ರಯಾಣವನ್ನು ಮುಂದೆ ವರಿಸಬಹುದು ಅಂತ ಹೇಳಿದರು. ಹೀಗೆ ಭಗವತಿ ಆ ತೋಂದಕಣ್ಣನ ಒಂದು ಆರಾಧ್ಯ ದೈವವಾಗಿ ಮೊತ್ತ ಮೊದಲಿಗೆ ಈ ಸಸಿಹಿತ್ತಲು ಪ್ರದೇಶದಲ್ಲಿ ನೆಲೆ ನಿಂತದ್ದರಿಂದ ತೀಯಾ ಸಮಾಜದವರಿಗೆ ಅತ್ಯಂತ ಆರಾಧ್ಯ ದೈವವಾಗಿ, ದೇವತೆಯಾಗಿ ಇಲ್ಲಿ ಸ್ಥಾನವನ್ನು ಪಡೆದುಕೊಂಡಿರುವುದು ನಮಗೆ ಪುರಾಣದಲ್ಲಿ ಕಂಡುಬರುತ್ತದೆ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಎನ್ನುವಂಥ ಕಥೆ ಇದೆ. ಹಾಗಾಗಿ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಪೌರಾಣಿಕವಾದಂಥ ಕಥೆಗಳನ್ನು ಬೇರೆ ಬೇರೆ ಜನರಿಂದ ಕೇಳುವಾಗ ಪಾಡ್ದನದಲ್ಲಿ ಒಂದು ಬರ್ತದೆ, ಪುರಾಣದಲ್ಲಿ ಒಂದು ಬರ್ತದೆ. ಆದರೆ ಮೂಲ ಸೆಳೆಗೆ ಭಂಗ ಆಗದ ರೀತಿಯಲ್ಲಿ ಭಗವತಿ ತೀಯಾ ಸಮಾಜದವರಿಗೆ ಅನುಗ್ರಹವನ್ನು ಬೀರುವುದಕ್ಕೆ ಬೇಕಾಗಿಯೇ ಈ ಪ್ರದೇಶದಲ್ಲಿ ನೆಲೆ ನಿಂತರು ಎನ್ನುವಂಥದ್ದು ಮಾತ್ರ ಸತ್ಯ. ಉಳಿದ ದುರ್ಗೆಯರು ಬಪ್ಪನಾಡು, ಕಟೀಲು, ಮುಣ್ಕೂರು, ಪೊಳಲಿ, ಕುಂಜಾರುಗಿರಿಯಲ್ಲಿ ಭಕ್ತರ ಭಕ್ತಿಗೆ ಒಲಿದು ನೆಲೆ ನಿಂತರು ಎಂಬುದು ಇತಿಹಾಸ. 1200 ವರ್ಷಗಳಷ್ಟು ಪುರಾತನ ಇತಿಹಾಸವಿರುವ ಸಸಿಹಿತ್ತಲು ಭಗವತಿ ದೇವಸ್ಥಾನವು ಅತಿ ಪುರಾತನವಾದ ದೇವಾಲಯ ಎಂಬುದಕ್ಕೆ ಈ ಪ್ರದೇಶವನ್ನು ಆಳುತ್ತಿದ್ದ ಸಾವಂತ ಅರಸರು
ಆಡಳಿತ ಮಾಡುತ್ತಿದ್ದ ದಾಖಲೆಗಳು ಸಾಕ್ಷ್ಯ ನೀಡುತ್ತಿವೆ. ಶ್ರೀ ಕ್ಷೇತ್ರ ಸಸಿಹಿತ್ಲಿಗೂ ಶ್ರೀ ಕ್ಷೇತ್ರ ಬಪ್ಪನಾಡಿಗೂ ಅವಿನಾಭಾವ ಸಂಬಂಧ ಇರುವುದರಿಂದ ಅಲ್ಲಿನ ಇತಿಹಾಸವನ್ನು ಪರಾಮರ್ಶೆ ಮಾಡಿದಾಗ ಹಲವು ಸಾಮ್ಯತೆಗಳು ಗೋಚರಿಸುತ್ತವೆ. ಕ್ಷೇತ್ರದ ವಾಸ್ತುವಿನ್ಯಾಸವನ್ನು ನೋಡಿದಾಗ ಶ್ರೀ ಕ್ಷೇತ್ರದ ಶಿಲ್ಪಿಯ ಕಲಾ ಚಾತುರ್ಯಕ್ಕೆ ತಲೆಬಾಗಲೇಬೇಕು. ಜಿಲ್ಲೆಯ ಇತರ ಕ್ಷೇತ್ರಗಳಿಗೆ ಹೋಲಿಸಿದರೆ ಇಲ್ಲಿನ ವಾಸ್ತುಶೈಲಿ ಕೇರಳದ ದೇವಾಲಯದ ವಾಸ್ತು ವಿನ್ಯಾಸವನ್ನು ಹೊಂದಿದ್ದು, ವಿಶಾಲವಾದ ದೇವಾಲಯ ಅಂಗಣ, ಆಧುನಿಕವಾದ ಪ್ರಾಂಗಣದ ಆರ್ಸಿಸಿ ಸುತ್ತ ಪೌಳಿ ಕಂಡುಬರುತ್ತದೆ. ದೇವಾಲಯದ ಪ್ರಾಂಗಣದ ಸುತ್ತ ಮರಳ ರಾಶಿ ಇಲ್ಲಿನ ವಿಶೇಷ. ನಮ್ಮ ನಾಡಿನ ಪ್ರಾಚೀನ ದೇವಸ್ಥಾನಗಳೆಲ್ಲ ವಿಶೇಷವಾಗಿ ನಮ್ಮ ಗಮನ ಸೆಳೆಯುವಂಥದ್ದು ಅವುಗಳ ಸಂರಚನೆ ಅಥವಾ ವಿನ್ಯಾಸಗಳಲ್ಲಿ. ಯಾಕಂದರೆ ಪುರಾತನವಾದಂಥ ವಾಸ್ತುರಚನೆ ಅದು ಇವತ್ತು ನಮಗೆ ಕಾಣಲಿಕ್ಕೆ ಸಿಗದೇ ಇರುವಂಥದ್ದು. ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ, ದೇವಸ್ಥಾನಗಳು ಜೀರ್ಣಾವಸ್ಥೆಯನ್ನು ಪಡೆದಾಗ ಜೀರ್ಣೋದ್ಧಾರದ ನೆಪದಲ್ಲಿ, ನವೀಕರಣದ ನೆಪದಲ್ಲಿ ಆಧುನಿಕವಾದಂಥ ವಿನ್ಯಾಸಗಳನ್ನು ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಕಾಂಕ್ರೀಟೀಕರಣ ನಮ್ಮಲ್ಲಿ ನಡೆಯುತ್ತದೆ. ಆದರೆ ಮೂಲ ಸೆಳೆಯನ್ನು ಉಳಿಸಿಕೊಂಡು ಆ ಒಂದು ಸಾನ್ನಿಧ್ಯದ ಕಲ್ಪನೆಯನ್ನು ಹಾಗೇ ಇರಿಸಿಕೊಂಡು ಆ ಶಕ್ತಿಯನ್ನು ವರ್ಧಿಸುವಂಥ ಪ್ರಯತ್ನ ಆಗುವುದು ಬಹಳ ಕಡಿಮೆ. ಇವತ್ತು ನಾವು ಸಸಿಹಿತ್ಲಿನಲ್ಲಿ ಕಂಡರೆ ಬಹುಶಃ 1995ರಲ್ಲಿ ಇಲ್ಲಿ ಬ್ರಹ್ಮಕಲಶ ಆಯಿತು, ಜೀರ್ಣೋದ್ಧಾರದ ಎಲ್ಲ ಕಾರ್ಯಕ್ರಮಗಳು ಮುಗಿದು. ಆದರೆ ಈ ನಂತರವೂ ಕೂಡ ಈ ಕ್ಷೇತ್ರ ಪ್ರಾಚೀನತೆಯನ್ನು ಹಾಗೇ ಉಳಿಸಿಕೊಂಡಿದೆ. ಆಧುನಿಕತೆ ಇಲ್ಲಿ ಹೆಚ್ಚು ನಮಗೆ ಕಾಣ್ತಾ ಇಲ್ಲ. ಆದ್ದರಿಂದ ಶ್ರದ್ಧಾ ಭಕ್ತಿಗಳಿಂದ ಬಂದಂಥ ಒಬ್ಬ ಮನುಷ್ಯನಿಗೆ ಶತಶತಮಾನಗಳ ಇತಿಹಾಸವುಳ್ಳಂಥ ಒಂದು ಕ್ಷೇತ್ರ ಅದೇ ಸ್ವರೂಪವನ್ನು ಹೊಂದಿರುವಂಥದ್ದು ಇನ್ನೂ ಅವನ ಭಕ್ತಿಯ ವರ್ಧನೆಗೆ ಸಾಕ್ಷಿಯಾಗ್ತದೆ, ಕಾರಣ ಆಗ್ತದೆ. ಇಲ್ಲಿ ನಮಗೆ ಬಹಳ ಮುಖ್ಯವಾಗಿ ಕಾಣುವಂಥದ್ದು ಕೇರಳ ಕರ್ನಾಟಕ ಶೈಲಿಯ ಒಂದು ವಾಸ್ತುರಚನೆ. ಈ ಭಗವತಿ ಕ್ಷೇತ್ರಗಳಲ್ಲಿ ಬಹುಶಃ ಕರ್ನಾಟಕ ಮತ್ತು ಕೇರಳ ಈ ಸಮ್ಮಿಲನ ಇರುವಂಥದ್ದು. ಯಾಕಂದರೆ ಮಲಯಾಳಿ ಬಾಂಧವರ ವಿಶೇಷವಾದಂಥ ಕಾರ್ಯಕ್ಷಮತೆಯನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ. ಇಲ್ಲಿ ಸಸಿಹಿತ್ಲಿಗೆ ನಾವು ಬಂದರೆ ಇಲ್ಲಿ ನಮಗೆ ಪ್ರಧಾನವಾಗಿ ನಮ್ಮ ಗಮನ ಸೆಳೆಯುವಂಥದ್ದು ಒಳಗಿನ ಪ್ರಾಂಗಣ. ಪ್ರಧಾನವಾದಂಥ ಗರ್ಭಗುಡಿಯ ಸುತ್ತ ಇರುವಂಥ ಪ್ರಾಂಗಣದಲ್ಲಿ ನೆಲದಲ್ಲಿ ಹಾಸಿದಂತಹ ಮರಳು ಹೊಯ್ಗೆ ಇದು ಸ್ವಾಭಾವಿಕವಾಗಿ ನಮ್ಮ ಕಣ್ಣಿಗೆ ರಾಚುವಂಥದ್ದು. ಯಾವುದೇ ಒಂದು ಆಧುನಿಕವಾದ ಸೌಕರ್ಯಕ್ಕೆ ಬೇಕಾಗಿ ಇಲ್ಲಿ ಬೇರೆ ರೀತಿಯ ವ್ಯವಸ್ಥೆಯನ್ನು ಮಾಡಲಿಲ್ಲ. ಉತ್ಸವದ ಸಮಾರಂಭದಲ್ಲಿ ಕೂಡ ಇದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಮೂಲ ಸೆಳೆಯನ್ನು ಉಳಿಸಿಕೊಂಡಂಥ ಈ ಕ್ಷೇತ್ರದಲ್ಲಿ ಅನೇಕ ಕಾರಣಿಕದ ಕಥೆಗಳು ನಡೆದಿವೆ. ದೂರದಿಂದ ಬಂದಂತಹ ಜನಗಳು ಸಂತ್ರಸ್ತರಾಗಿ ತಮ್ಮ ಸಂಕಟಗಳನ್ನು ಹೇಳಿಕೊಂಡಾಗ ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಂಡಂತಹ ಅನೇಕ ಸತ್ಯ ಘಟನೆಗಳನ್ನು ಕೂಡ ಇಲ್ಲಿಯ ಜನ ಹೇಳ್ತಾ ಬಂದಿದ್ದಾರೆ. ದೇವಾಲಯವನ್ನು ಪ್ರವೇಶಿಸಿದಾಗ ಗರ್ಭಗೃಹದಲ್ಲಿ ಪ್ರಶಾಂತತೆ ಮಡುಗಟ್ಟಿ ನಿಂತಿದ್ದು, ಪದ್ಮಾಸನ ಭಂಗಿಯಲ್ಲಿ ಕುಳಿತ ಅಭಯ ಹಸ್ತ ದೇವಿಯ ದರ್ಶನವಾಗುತ್ತದೆ. ಪ್ರಶಾಂತ ಮುಖಭಾವದ ಶ್ರೀ ಭಗವತಿ ಅಮ್ಮನನ್ನು ಕಂಡಾಗ ಭಾವುಕ ಮನ ತುಂಬಿ ಬರುತ್ತದೆ. ಅಮ್ಮ ಅಮ್ಮ ಅಮ್ಮ
ಕಾಪುಲ ಅಮ್ಮಾಯಿ ಅಭಯೋನು ಕೊರ್ಲಮ್ಮ ಅಮ್ಮಾಯಿ ಅನುಗ್ರಹೋ ಮನ್ಪುಲಮ್ಮ ಅಮ್ಮಾಯಿ ಅಭಯೋನು ಕೊರ್ಲಮ್ಮ ಅಮ್ಮಾಯಿ ಅನುಗ್ರಹೋ ಮನ್ಪುಲಮ್ಮ ಅಮ್ಮ ಎನ್ನಮ್ಮ ಅಮ್ಮ ಎನ್ನಮ್ಮ ಮಲ್ಲದ ಮಲ್ಲಮ್ಮ ಅಮ್ಮಾಯಿ ಕಣ್ಣ ಬುಲಾದು ತುಲ ಅಮ್ಮಾಯಿ ದಯದೀದು ಕಾಪುಲ ಅಮ್ಮಾಯಿ ಕಣ್ಣ. ದೇವಾಲಯದ ಹೊರಗಿನ ಪ್ರವೇಶ ದ್ವಾರಗಳು, ಒಳಾಂಗಣದಲ್ಲಿರುವ ತೀರ್ಥ ಮಂಟಪ, ಅದರಲ್ಲಿರುವ ಶಿಲ್ಪ ಪ್ರಕಾರಗಳು, ಬೃಹದಾಕಾರವಾದ ದೇವಿಯ ಗರ್ಭಗುಡಿ, ಕಪ್ಪು ಕಲ್ಲಿನಲ್ಲಿ ಕೆತ್ತಿರುವ ಹೂಬಳ್ಳಿಗಳು, ಕೀರ್ತಿ ಮುಖಗಳು, ದೇವಾಲಯದ ಒಳಗೆ ಮುಚ್ಚಿರುವ ಕೆತ್ತನೆಯ ಮುಚ್ಚಿಗೆಗಳು, ಹೀಗೆ ಹಲವು ಶಿಲ್ಪ ವಿನ್ಯಾಸಗಳು ಭಕ್ತರ ಕಣ್ಮನ ಸೆಳೆಯುತ್ತದೆ. ಸ್ಥಳ ಪುರಾಣದಲ್ಲಿ ಉಲ್ಲೇಖಿಸಲ್ಪಟ್ಟಂತೆ ಲೋಕ ಕಲ್ಯಾಣಕ್ಕಾಗಿ ಶ್ರೀಮನ್ನಾರಾಯಣನ ಅಶ್ರು ಬಿಂದುವಿನಿಂದ ಆವಿರ್ಭವಿಸಿದ ಸಪ್ತ ದುರ್ಗೆಯರ ಜೊತೆಗೆ ಶ್ರೀಮನ್ನಾರಾಯಣನ ಆಜ್ಞಾಧಾರಕನಾಗಿ ಹೊರಟ ಗಣ ಪ್ರಮುಖರಲ್ಲಿ ಒಬ್ಬನಾದ ಗುಳಿಗನೇ ಶ್ರೀ ಕ್ಷೇತ್ರದ ಕ್ಷೇತ್ರಪಾಲಕ. ಇಲ್ಲಿ ಹಿರಿಯ ಭಗವತಿ, ದಂಡರಾಜ, ಘಂಟಕರ್ಣ, ಧೂಮಾವತಿ ದೈವಗಳು ಶ್ರೀ ಕ್ಷೇತ್ರದ ದೈವೀ ಶಕ್ತಿಗಳು. ತೀಯ ಸಮಾಜದವರಿಂದ ಆರಾಧಿಸಿಕೊಂಡು ಬಂದಿರುವ ಶ್ರೀ ಕ್ಷೇತ್ರವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಇತರ ಭಗವತಿ ದೇವಸ್ಥಾನಗಳಲ್ಲಿ, ಅಂದರೆ ತೀಯ ಸಮಾಜದವರು ಆರಾಧಿಸಿಕೊಂಡು ಬಂದಿರುವ ಕೇರಳ, ಕರ್ನಾಟಕದ 18 ಕ್ಷೇತ್ರಗಳಲ್ಲಿ ನಮಗೆ ಹತ್ತಿರದಲ್ಲಿರುವ ಉಳ್ಳಾಲ ಚೀರುಂಬ ಭಗವತಿ, ಮಂಜೇಶ್ವರ ಕನಿಲ ಭಗವತಿ, ಕುದ್ರೋಳಿಯ ಕೂಟಕಳ ಭಗವತಿ ಮತ್ತು ಸಸೆಹಿತ್ಲಿನ ಭಗವತಿ ಕ್ಷೇತ್ರಗಳು ಪ್ರಮುಖವಾದುದು. ಇತರ ಭಗವತಿ ಕ್ಷೇತ್ರಗಳಲ್ಲಿ ನಿತ್ಯ ಪೂಜೆಗಳು ಕ್ಷೇತ್ರದಲ್ಲಿ ನಡೆಯದೆ ಭಂಡಾರ ಮನೆಯಲ್ಲೇ ನಡೆಯುತ್ತದೆ. ಆದರೆ ಊರಿನ ಭಕ್ತಾಭಿಮಾನಿಗಳ ಅಪೇಕ್ಷೆಯಂತೆ ಸಸೆಹಿತ್ಲುವಿನಲ್ಲಿ ಜೀರ್ಣೋದ್ಧಾರದ ನಂತರ ನಿತ್ಯವೂ 2 ಹೊತ್ತು ಪ್ರತಿಷ್ಠಾ ಮೂರ್ತಿಗೆ ಪೂಜೆ ಸಲ್ಲಿಸಲಾಗುತ್ತಿದೆ. ದೇವಿಗಾರತಿ ಎತ್ತಿರಿ, ದೇವಿಗಾರತಿ ಎತ್ತಿರಿ, ದುರ್ಗಾಂಬಿಕೆ ದೇವಿಗಾರತಿ ಎತ್ತಿರಿ, ದೇವಿಗಾರತಿ ಎತ್ತಿರಿ. ಶ್ರೀ ಕ್ಷೇತ್ರದಲ್ಲಿ ತಂತ್ರವಿದ್ಯೆ ಶಾಸ್ತ್ರದ ಪ್ರಕಾರ ತ್ರಿಕಾಲ ಪೂಜೆ ವಿಧಿವಿಧಾನಗಳು ನಡೆಯುತ್ತಿದ್ದು, ವಿಶೇಷ ದಿನಗಳಾದ ಯುಗಾದಿ, ಪತ್ತನಾಜೆ, ನಾಗರ ಪಂಚಮಿ, ಶ್ರೀಕೃಷ್ಣ ಜಯಂತಿ, ಕದಿರು ಹಬ್ಬ, ಶರನ್ನವರಾತ್ರಿ, ದೀಪಾವಳಿ ವಿಶೇಷ ಸೇವೆಗಳು ನಡೆಯುತ್ತಿದೆ. ಅಮ್ಮ ಎಂದು ಕೂಗಿದವರಿಗೆ ಮಮತಾಮಯಿ ತಾಯಿಯಾಗಿ ಭಕ್ತರ ಇಷ್ಟಾರ್ಥವನ್ನು ಪೂರೈಸುವ ಸರ್ವ ಮಂಗಳೆಯ ಸನ್ನಿಧಿಗೆ ಬಂದು ಮಲ್ಲಿಗೆ ಹೂವಿನ ಸೇವೆ ಮಾಡಿದರೆ ಅಮ್ಮ ಸಂತುಷ್ಟಳಾಗುತ್ತಾಳೆ. ಭಜಕ ಭಕ್ತರ ನೋವನ್ನು ಆಲಿಸಿದ ತಾಯಿ ಯಾರನ್ನೂ ಕೈಬಿಡುವುದಿಲ್ಲ ಎನ್ನುವುದಕ್ಕೆ ಆಧಾರಗಳಿವೆ. ಮಸ್ತ್ ಏಜ್ ಪ್ರಾಯದ ಪೋತುಂಡು ಪೋದಾದಾಕಿನ ಜನ ಮದ್ಮೆಗೆ ಬೈತಂದು ಮದ್ಮೆ ಅದು ಪಂಡ ಎಂಜನೆಗೆ ಬೈತಂದು ಗೊತ್ತಜ್ಜಿ ಕೈ ಮುಗಿದು ಹೋತಂದು ಬೊಕ್ಕ ಬಣ್ಣಗೆ ಅವು ಉಂತುದು ಹೆಜ್ಜೆಡು ಅಲ್ತಡ್ದಿರ ನಮಸ್ಕಾರ ಮಲ್ತಂಬೈತನಿಗೆ ಹೊಲ್ತು ನಾರ ಬೀಡ್ದಿಡೆ ಮುಟ್ಟಲ್ಲ ಮುಲ್ಪ ಬತ್ತದ ಅಂಗನ ಜಪ್ಪನಾಗ ಬೂರ್ನ ಸ್ಮತಿ ತತ್ತದ ಎಂಕುಲ್ಲ ಎಂಚಿನ ಲೆಕ್ಕೋಗಿ ಕೃಷ್ಣನಾಗಲು ಮಕ್ಕಳ ಬತ್ತಿನಾಗಲು ಉಳ್ಳಿ ಯಾನ್ಲೊಲ್ಲೆ ಅಪ್ಪರ್ದನಾಗ ಬತ್ತ ಬೂರ್ನು ಲಕ್ಕರೆಗಾಜಿ ಅದುವಾಗ ದೇವರನ್ನ ಪ್ರೋಷಣ ಪಾಡಿ ಈರು ನಲ್ಲ ಈರ್ನಪ್ಪ ಈರು ಎಂಚಿನ ನಿರೀಕ್ಷೆ ಮಾಡ್ತಾರೆ ಇಂಚೆಂಚ ಮಲ್ತೆ ಉಂಟೇರು ಇದೆ 6 ಮುಟ್ಟಿ 6 ಲೆಕ್ಕ ಮುಟ್ಟುಂಡು ಮುಟ್ಟು ಜೀರು ಒಂಜಿ ಪ್ರದರ್ಶನ ತಲ್ಪ ಅಡೆ ಮುಟ್ಟವಲ್ಲಿ ಈರು ಮಲ್ಪುಲೆ ಪಣ್ಣ ಮಲ್ತಾಕಿ ನಡಿಬೇಕ ಎಡ್ಡೆಯರು ಎಂಚಿನ ವಿಷಯ ಉಂಟು ಏನಿಕ್ವಾದ್ರೆ ಮಲ್ತಾರೆ ಇರು ಎಂಗೆಲೆ ಗೊತ್ತು ಜೊತೆ ಅದರ ಭಕ್ತಿ ಯಾನು ಎಂಕ ಜೋಕುಲತ್ತಜಿ
ಜೋಕುಲು ಪುಡ್ತುಜಿ ಜೋಕುಲೆ ಆಪುಜಿಂದ ಪಂತೇರು ಡಾಕ್ಟರ್ನಾಗಲು ಮತ ಆಚೇರಿ ಆನ್ ಬಕ್ಕ ಮುಲ್ಪ ಬತ್ತು ಎನ್ನಾತಿಗೆ ಆನ್ ದೇವಟ ಕೇಂದ್ರ ಬತ್ತೆ ಹೆಂಗೆ ಜೋಕುಲು ಅಥವಾ ಬಾಲ್ಯ ಸಮೇತ ಸಲ್ಲಿ ತಂಬೈತೆ ಪಂಡದ ಒಂಜಿ ಪಂತಿನೋ ಅವು ಇಂಚುವ ಸಮಯದ ಭಕ್ತನ ಬಗ್ಗೆ ಅಂದು ನನ್ನಲ್ಲಿ ಬಕ್ಕ ಇತ್ತೆ ಮಂಗಳಗೆ ಈ ಮದುವೆಗೆ ಆವಾಡ್ಗೆ ಕೆಲವು ಎತ್ತೋ ನಮ್ಮ ಅತ್ತೆ ನಿಖಿಲ ತೂದುಪ್ಪರು ಕೆಲವು ಒವ್ವೋ ನಮ್ಮನೆ ಒವ್ವು ಸೇವೆಗಿಲ್ಲ ದೇವರೇ ಗೆತನೇರು ಕೆಲವು ನಿರೀಕ್ಷೆ ಉಂಡು ಯಾನು ಮದ್ಮಾಲ ಆಯ್ತ ಸೇವಕರ್ಪೆ ದೇವರೇ ತಾಳಿ ಹೆಂಗೆ ದೇವರೇ ಕಾಳಿ ಕರಿಮಣಿ ಕಟ್ಟಂಡ ಭಾಗ್ಯ ಕೊರಿಯರ ನನ್ನ ಅಕಲೆ ಸತ್ಯಾನುಸಾರ ಎಂಜಿನ ಬಂಗಾರದ ತಾಳಿಯ ಗುಂಡ ಅಥವಾ ಕರಿಯಮಣಿಯನ ಆಕಲೆ ಅನುಕೂಲ ತಕ್ಕ ಅಂಚಿನ ಮಲ್ತಿನ ಅಂಚಿನ ಕೆಲಸ ಕೆಲವರು ಮತ್ತು ಇತ್ತು ದಿನಟು ಮತ್ತು ಹೆಚ್ಚಿಗೆ ನರ್ತಪ್ಪುಂಡು. ಸಮುದ್ರದಲ್ಲಿ ಮತ್ಸ್ಯಕ್ಷಾಮ ತಲೆದೂರಿದಾಗ ಶ್ರೀ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಮರಳಿ ಕಡಲ ತೀರಕ್ಕೆ ಹೋಗುವಾಗ ಮತ್ಸ್ಯದ ರಾಶಿ ರಾಶಿ ಕಡಲ ತಡಿಗೆ ಬಂದ ಘಟನೆಯನ್ನು ಸ್ಥಳೀಯರೇ ಹೇಳುತ್ತಾರೆ. ಆಗ ಮೈ ರೋಮಾಂಚನವಾಗುತ್ತದೆ. ಇಲ್ಲಿಯ ಜನರೆಲ್ಲರೂ ಈ ತಾಯಿಯ ಮಕ್ಕಳು. ಹೆತ್ತ ತಾಯಿಗಿಂತ ಹೆಚ್ಚು ಈಕೆಯ ಮೇಲೆ ಭಕ್ತಿ ಇಟ್ಟಿದ್ದಾರೆ. ಇಲ್ಲಿರತಕ್ಕಂಥ ಸಮುದ್ರದ ಮಕ್ಕಳೆನಿಸುವ ಮೊಗವೀರರು. ಅವರಿಗಂತೂ ಸಮುದ್ರದಲ್ಲಿ ಬಿರುಗಾಳಿ ಬಂದರೂ ಕಡಲ ಸಂಪತ್ತು ಕಡಿಮೆ ಆದರೂ ಇವಳನ್ನೇ ಮರೆ ಹೊಕ್ಕು ಪ್ರಾರ್ಥಿಸ್ತಾರೆ, ಅವಳ ಇಷ್ಟಾರ್ಥವನ್ನು ನೆರವೇರಿಸ್ತಾರೆ. ಹಾಗೆಯೇ ಹಿಂದೂಗಳಲ್ಲದೆ ಇತರ ಎಷ್ಟೋ ಜಾತಿಯವರು ಕೂಡ ಇಲ್ಲಿ ತಮ್ಮ ಸಂಕಷ್ಟಗಳನ್ನು ನಿಭಾಯಿಸಿಕೊಳ್ತಾರೆ. ಈ ತಾಯಿಯವರ ದುಃಖವನ್ನು ದೂರ ಮಾಡ್ತಾಳೆ. ಹಾಗೆಯೇ ಅವರು ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಯಾದ ಮೇಲೆ ಅವಳಿಗೆ ಹಿಂದೂಗಳಂತೆ ಅನೇಕ ವಿಧವಾದ ಸೇವೆಗಳನ್ನು ನೀಡ್ತಾರೆ. ಮಾತೆ ಭಗವತಿ ಯಕ್ಷಗಾನ ಪ್ರಿಯೆಯೂ ಹೌದು. ಶ್ರೀದೇವಿಗೆ ಗೆಜ್ಜೆ ಸೇವೆಯು ವಿಶೇಷವಾದ ಸೇವೆ. ಭಕ್ತರು ಕಷ್ಟದ ಸಂದರ್ಭದಲ್ಲಿ ಗೆಜ್ಜೆ ಸೇವೆ ನೀಡುತ್ತೇನೆಂದರೆ ಅಂತಹ ಭಕ್ತರ ಮನೋಭಿಲಾಷೆಯನ್ನು ಈಡೇರಿಸುತ್ತಾಳೆ. ಇದಕ್ಕೆ ಶ್ರೀ ಕ್ಷೇತ್ರದ ಯಕ್ಷಗಾನ ಮೇಳ ಪ್ರಸಿದ್ಧಿಗೆ ಬರುತ್ತಿರುವುದೇ ಸಾಕ್ಷಿ. ಸಸಿಹಿತ್ಲು ಭಗವತಿ ಕ್ಷೇತ್ರಕ್ಕೂ ಶ್ರೀ ಕ್ಷೇತ್ರ ಬಪ್ಪನಾಡಿಗೂ ಇರುವ ಅವಿನಾಭಾವ ಸಂಬಂಧ ಉಲ್ಲೇಖನೀಯ. ಭಗವತಿ ಸಸಿಹಿತ್ಲಿನಲ್ಲಿ ನೆಲೆ ನಿಂತ ಸಂದರ್ಭದಲ್ಲಿ ಶ್ರೀ ಬಪ್ಪನಾಡಿನ ದುರ್ಗೆಯು, ಅಕ್ಕ, ನೀನು ವರ್ಷದಲ್ಲಿ ಒಂದು ಬಾರಿಯಾದರೂ ನನ್ನ ಉತ್ಸವದಲ್ಲಿ ಭಾಗವಹಿಸಬೇಕು. ನೀನು ಬಾರದೆ ನನ್ನ ಉತ್ಸವದ ಧ್ವಜಾರೋಹಣ ನಡೆಯದು ಎಂದು ತನ್ನ ಮನದ ವಾಂಛೆಯನ್ನು ಹೇಳಿದಾಗ ತಂಗಿಯ ಮಾತಿನಂತೆ ಇಂದಿಗೂ ಶ್ರೀ ಭಗವತಿಯು ತನ್ನ ಸಪರಿವಾರ ದೈವಗಳೊಂದಿಗೆ ಧ್ವಜಾರೋಹಣದ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಬಪ್ಪನಾಡಿನಲ್ಲಿ ಉಪಸ್ಥಿತರಿರುತ್ತಾರೆ. ಬಪ್ಪನಾಡು ಧ್ವಜಾರೋಹಣೋಡು ಭಗವತಿ ಪರಿವಾರ ಪೋದು ಪಾಲ್ಗೊಳ್ಳೋಡು. ಅವು ಪಂಡ ಇನಿಯತ್ತು ಭಗವತಿ ದೇವಿಯರ ನೆಲೆ ಆದು ಈ ಸಪ್ತ ದುರ್ಗೆರ್ನಗಲಾಗಲ ಆನಿ ಪಂತಿನ ಪಾತ್ರ ಕಾರಣ ಮೆಗದಿ ಭಗವತಿ ಬಪ್ಪನಾಡು ದೇವಿ ಅಕ್ಕ ಈ ಬತ್ತದು ಎನ್ನ ಜಾತ್ರೆಯನ್ನು ಕೊಡಿ ಯಾರದು ಜಾತ್ರೆ ಪೂರ ಕರ್ತದು ಈ ಮುಂತುದು ಮಲ್ಪದ ಕೊರಡು ಬಂತಿನ ಆನಿದ ಪಾತ್ಯಾರ ಅವೇನು ನಮ್ಮ ತೂಪಿನಗಲು ಇನಿಕಲು ನಮ್ಮ ಮಲ್ತೊಂದಿಲ್ಲ. ನಮ್ಮ ಒಂಜಿ ಊರು ಸೇರಂದು ಟೈಮುಡು ಒಂದು ಹೆಚ್ಚು ಕಮ್ಮಿ ಆಂಡಲ ಭಾರಿ ಬಂಗೋಡು ನಡತದು 2 ಕಿಲೋಮೀಟ್ರ್ ನಡತಂದು ಹೋದು ಧ್ವಜಾರೋಹಣಗೂ ಭಾಗವಹಿಸುವ.
ಈ ಒಂದು ಅಪೂರ್ವವಾದ ಭೇಟಿ ತಲತಲಾಂತರದಿಂದ ಬಂದಿತ್ತು ನೋಡುಗರ ಕಣ್ಣಿಗೆ ಅಕ್ಕ ತಂಗಿಯರ ಸೇರುವಿಕೆಯ ಸಂತಸದ ಕ್ಷಣವಾಗಿದೆ. ಬಪ್ಪನಾಡಿನ ರಥೋತ್ಸವದಲ್ಲಿ ಭಾಗವಹಿಸಿ ಅಲ್ಲಿನ ಧ್ವಜ ಅವರೋಹಣ ಮಾಡಿ ಮಾತೆ ಭಗವತಿ ಶ್ರೀ ಕ್ಷೇತ್ರದ ನಡಾವಳಿ ಉತ್ಸವಕ್ಕೆ ಪರಿವಾರ ಸಮೇತ ಸಕಲ ಬಿರುದಾವಳಿಗಳ ಮೂಲಕ ಶ್ರೀ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ.
ಸಸಿಹಿತ್ಲು ಕ್ಷೇತ್ರದಲ್ಲಿ ನಡಾವಳಿ ಉತ್ಸವವು ಮೀನ ಮಾಸದ ಸಂಕ್ರಾಂತಿಯಲ್ಲಿ ನಡೆಯುತ್ತದೆ. ಕೊನೆ ಮುಹೂರ್ತವಾಗಿ 10ನೇ ದಿನಕ್ಕೆ ಉತ್ಸವ ನಡೆಯುವ ಪದ್ಧತಿ ಅನಾದಿ ಕಾಲದಿಂದಲೂ ನಡೆದು ಬಂದಿದೆ. ನಮ್ಮ ಭಂಡಾರ ಮಂದಿರಡು ಗೊನೆ ಮುಹೂರ್ತ ಮಲ್ಪ ಗೊನೆ ಮುಹೂರ್ತ ಅಂದ್ರೆ ಬಾರೆದ ರಡ್ಡು ಗೊನೆ ಮುಹೂರ್ತ ಇಡೀ ಬಾರೆಯನ್ನು ನಮ್ಮ ತೂದುಪ್ಪುವ ಕದಳಿ ದೇವಬಾರದ ಪರಂದದ ಕೈಲನ್ನು ತೂದುಪ್ಪುವ ಅವೇ ನಮ್ಮ ಟೈಮ್ ಹೊಡ್ಜಿ ಮುಹೂರ್ತ ಮಲ್ಪ ಗೊನೆ ಮುಹೂರ್ತ ಉತ್ಸವಕ್ಕೆ ಚಾಲನೆ ಅವು ದಯಪಂಡ ಐತ ಪ್ರತಿ ಒಂಜಿ ನೈವೇದ್ಯಗಳ ಐತ ಪರಂದು ಐಕೆ ಉಪಯೋಗ ಆವಡು ಈ ಬಲಿಪಾಡ್ನಾಗ ಆವಾಡು ನಿಕ್ಕಲತ್ತೆ ತೂಪ್ ಲೆಕ್ಕನೇ ಆ 14 ಬಲಿಕಲ್ಲಿಗೆ ಬಲಿಪಾಡುಂಡು ಅಪ್ಪಗ ಪರಂದು ಐಕೆ ಬೂರುಂಡು ಬಕ ನೈವೇದ್ಯ ಮಲ್ಕೊಂಡು ಆ ನೈವೇದ್ಯಗೂ ಆ ಪರಂದು ಬೂರುಂಡು. ಉತ್ಸವದ ದಿನ ರಾತ್ರಿ ಶ್ರೀ ಭಗವತಿ ಕ್ಷೇತ್ರದಲ್ಲಿ ಭಗವತಿ ಪಾತ್ರೆಯು ಬಿಳಿ ಕೆಂಪು ಉಡುಗೆ ಹೂವಿನ ಹಾರ ಧರಿಸಿ ದೇಹಕ್ಕೆ ಗಂಧ ಬಳಿದು ಸೊಂಟಕ್ಕೆ ಬೆಳ್ಳಿಯ ಗಂಟೆಗಳನ್ನು ಕಾಲಿಗೆ ಕಾಲ್ಕಿಚ್ಚಿಯನ್ನು ಧರಿಸಿಕೊಂಡು ಶ್ರೀದೇವಿಯ ದರ್ಶನದ ನಿರೀಕ್ಷೆಯಲ್ಲಿರುತ್ತಾರೆ. ಕಲಾಕಾರ ಮನೆತನದವರು ಶ್ರೀ ಪರಮೇಶ್ವರನ ಭಗವತಿಯ ಸ್ತುತಿ ಮಾಡಿದಾಗ ಶ್ರೀದೇವಿಯು ಪುಳಕಿತಗೊಂಡು ದರ್ಶನ ರೂಪದಲ್ಲಿ ಕಂಪಿಸುತ್ತಾ ಸುತ್ತು ಬಲಿ ನಡೆಸಿಕೊಡುತ್ತಾರೆ. ಈ ಸುತ್ತು ಬಲಿಯನ್ನು ಯೋಗಿನಿ ಬಲಿ ಎಂದು ಕರೆಯುತ್ತಾರೆ. ಬೇರೆ ಬೇರೆ ಭಗವತಿ ಕ್ಷೇತ್ರದಲ್ಲಿ ಬೇರೆ ಪ್ರಮಾಣದಲ್ಲಿ ದೇವಿ ಪಾತ್ರೆ ಪ್ರದಕ್ಷಿಣೆ ಬರುತ್ತಾರೆ. ಇಲ್ಲಿ ಯಕ್ಷಗಾನ ವೇಷಧಾರಿಗಳು, ಚಂಡಿ ವಾದನದವರು, ತಟ್ಟಿರಾಯ ಹೀಗೆ 64 ಸಲ ಪ್ರದಕ್ಷಿಣೆ, ಮದ್ಮಲ್ ಬಲಿ, ವಾಟ ಬಲಿ ಎನ್ನುವ ಬಲಿ ಸೇವೆಗಳು ನಡೆಯುತ್ತದೆ. ಮೊದಲ ಸುತ್ತಿನಲ್ಲಿ ಶ್ರೀದೇವಿಯ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿರಿಸಿ ಪ್ರದಕ್ಷಿಣೆ ಬರಲಾಗುತ್ತದೆ. ಶ್ರೀದೇವಿಯ ಗರ್ಭಗುಡಿಯ ಸುತ್ತಲೂ ಅಂಗಣದಲ್ಲಿರುವ 8 ಬಲಿಕಲ್ಲುಗಳಿಗೆ ಅಂದರೆ ಶ್ರೀ ಕ್ಷೇತ್ರದ ಅಷ್ಟ ದಿಕ್ಪಾಲಕರಿಗೆ ನೈವೇದ್ಯ ಅರ್ಪಿಸಲಾಗುತ್ತದೆ. ಇದರಲ್ಲಿ 4 ಕಲ್ಲುಗಳಿಗೆ ದೇವಕ್ರಿಯೆಯಲ್ಲಿ ಮತ್ತು 4 ಕಲ್ಲುಗಳಿಗೆ ಅಶ್ವಕ್ರಿಯೆಯಲ್ಲಿ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ. ದಿಂಡರಾಜನ ಗುಡಿಯ ಸುತ್ತಲೂ 8 ಬಲಿ ಕಲ್ಲುಗಳಿಗೆ ನೈವೇದ್ಯ ಅರ್ಪಿಸಲಾಗುತ್ತದೆ. ಸುತ್ತುಬಲಿ ಉತ್ಸವ ಮೊದಲ ಹಂತದಲ್ಲಿ ದರ್ಶನದಲ್ಲಿರುವ ದೇವಿ ಪಾತ್ರೆಯ ನಿಧಾನ ನಡಿಗೆಯಲ್ಲಿ ಪ್ರದಕ್ಷಿಣೆ ಬಂದರೆ, ಕೊನೆಯ ಹಂತದಲ್ಲಿ ವೇಗವಾಗಿ ಪ್ರದಕ್ಷಿಣೆ ಬರುತ್ತಾರೆ. ಈ ಸಂದರ್ಭದಲ್ಲಿ ಗಿಂಡಿ ಪಾತ್ರೆಯು ಕಲಶ ನೀರನ್ನು ಹಿಡಿದುಕೊಳ್ಳುವವರು, ಈ ಪಂಚದೀವಟಿಗೆಯರು ಬಲಿ ಉತ್ಸವಕ್ಕೆ ಬೇಕಾದ ಪರಿಕರಗಳನ್ನು ಶುದ್ಧಾಚಾರದಲ್ಲಿರುವ ಸ್ವಜಾತಿ ಬಾಂಧವರು ಹಿಡಿದುಕೊಳ್ಳುತ್ತಾರೆ ಮತ್ತು ಊರ ಜನತೆ, ಭಜಕ ಭಕ್ತರು ಭಾಗವಹಿಸುತ್ತಾರೆ. ಶ್ರೀದೇವಿ ಪಾತ್ರೆಯ ಹಿಂದೆ ಸುಗಿಪು ಸ್ತುತಿಯನ್ನು ತಾಳಕ್ಕೆ ತಕ್ಕಂತೆ ಪಠನೆ ಮಾಡುವ ಕಲಾಕಾರರು ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ. ಈ ಸುತ್ತಿಯಲ್ಲಿ ಭಗವತಿ ಜನ್ಮ ವೃತ್ತಾಂತ ರಾಗ ತಾಳಬದ್ಧವಾಗಿ ಸ್ತುತಿಸಲಾಗುತ್ತದೆ. ದಂಡರಾಜನ ಗುಡಿಗೆ ಯೋಗಿನಿ ಬಲಿಯ ನಂತರ ಕೋಳಿ ಬಲಿ ನಡೆಯುತ್ತದೆ. ಮಹಾಕಾಳಿ ಸ್ವರೂಪಿಯಾದ ದೇವಿ ದಾರಿಕಾಸುರನನ್ನು ಎದುರಿಸಿದಾಗ ಆತ ಕೋಳಿ ರೂಪವನ್ನು ಧರಿಸಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಕೋಳಿಯ ರೂಪದ ಆತನನ್ನು ಹಿಂಸಿಸುವುದನ್ನು ಸಂಕೇತಿಸುತ್ತದೆ.
ಇಲ್ಲಿ ಸಾಂಕೇತಿಕವಾಗಿ ಕೋಳಿ ಬಲಿಯನ್ನು ಕೊಡಲಾಗುತ್ತದೆ. ಉಳಿದ ಭಕ್ತರ ಸೇವೆಗಳನ್ನು ದೇವಾಲಯದ ಹೊರಗೆ ಪ್ರತ್ಯೇಕ ವ್ಯವಸ್ಥೆಯೊಂದಿಗೆ ಪಡೆಯಲಾಗುತ್ತದೆ. ಬೇರೆ ಕ್ಷೇತ್ರದಲ್ಲಿ ಭರಣಿ ಉತ್ಸವದ ಸಂದರ್ಭದಲ್ಲಿ ಕಂಚಿಲು ಮಡಸ್ಥಾನ ಸೇವೆ ನಡೆದರೆ, ಇಲ್ಲಿ ವರ್ಷಾವಧಿ ಉತ್ಸವವಾದ ನಡಾವಳಿ ಉತ್ಸವದ ಸಂದರ್ಭದಲ್ಲೂ ಕಂಚಿಲು ಮಡಸ್ಥಾನ ವಿಶೇಷ ಸೇವೆಗಳು ನಡೆಯುತ್ತವೆ. ಸರ್ವಮಂಗಳ ಮಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಮೋಸ್ತುತೇ. ಸರ್ವಮಂಗಳ ಮಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಸರ್ವಮಂಗಳ ಮಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಅಕ್ಷರೇಶ್ವರಿ ಮೂಕಾಂಬಿಕೆ ಅತ್ರಿವಾಸಿನಿ ನಾದಾಂಬಿಕೆ ವಿದ್ಯಾಕಾರಿಣಿ ಜ್ಞಾನಾಂಬಿಕೆ ದೇವಿ ಶರಣಾಂಬಿಕಾ. ಮಕ್ಕಳಿಲ್ಲದವರಿಗೆ ಅಥವಾ ಪ್ರಸವ ಸಮಯದಲ್ಲಿ ಸುಖಪ್ರಸವ ಆಗುವಂತೆ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ, ಮಕ್ಕಳಾದಾಗ, ಸುಖ ಪ್ರಸವದಿಂದ ಹುಟ್ಟಿದ ಗಂಡು ಅಥವಾ ಹೆಣ್ಣು ಮಗುವನ್ನು ಬೆಸ ಸಂಖ್ಯೆಯ ಪ್ರಾಯಕ್ಕೆ ಬಂದಾಗ 1 ಅಥವಾ 3 ದಿನ ಉಪವಾಸ ಕುಳ್ಳಿರಿಸಿ ಬೆಳ್ತಿಗೆ ಅಕ್ಕಿ, ಹೂ, ಕಾಯಿ ದೀಪ ಇಟ್ಟು ದೇವಾಲಯದ ಅಂಗಣದಲ್ಲಿ ಉತ್ಸವ ಪ್ರಾರಂಭವಾಗುವ ಮೊದಲು ಕುಳಿತುಕೊಳ್ಳುವ ವ್ಯವಸ್ಥೆ ಮಾಡಲಾಗುತ್ತದೆ. ಹೊರ ರಾಜ್ಯದಿಂದಲೂ ಭಕ್ತರು ಈ ಸೇವೆಯನ್ನು ನೀಡಲು ಆಗಮಿಸಿ ಮಾತಿಗೆ ಹರಕೆ ಸಲ್ಲಿಸುತ್ತಾರೆ. ಸೂರ್ಯೋದಯದ ವೇಳೆ ಶ್ರೀದೇವಿಯ ಉತ್ಸವ ಬಲಿ ಸೇವೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಮಡಸ್ಥಾನ ಸೇವೆಯನ್ನು ಮಾಡಲಾಗುತ್ತದೆ. 1000 ಲಕ್ಷ ಜನ ಭಕ್ತಿಯಿಂದ ಪಾದಸ್ಪರ್ಶ ಮಾಡಿದ ದೇವಾಲಯದ ಅಂಗಣದಲ್ಲಿ ಮಡಸ್ಥಾನ ಮಾಡುವ ಮೂಲಕ ತನ್ನ ಪಾಪ, ಕರ್ಮ, ಆರೋಗ್ಯ ಸಂಬಂಧಿ ಕಾಯಿಲೆಗಳು ನಾಶವಾಗಲಿ ಎಂದು ಮಡಸ್ಥಾನ ಹಾಕುತ್ತಾರೆ. ಈ ಸೇವೆಯಲ್ಲಿ ಪಾಲ್ಗೊಳ್ಳುವವರು ಶುದ್ಧಾಚಾರದೊಂದಿಗೆ ಸೂರ್ಯೋದಯದ ಮೊದಲೇ ಸಿದ್ಧರಾಗುತ್ತಾರೆ. ಕಂಚಿಲು ಸೇವೆ, ಮಡಸ್ಥಾನ ಸೇವೆ, ಉತ್ಸವ ಬಲಿ ನೋಡುವುದೇ ಒಂದು ಸೌಭಾಗ್ಯ. ಸುತ್ತಲೂ ಹರಡಿರುವ ಮರಳ ರಾಶಿಗಳ ಮೇಲೆ ಶ್ರೀ ಭಗವತಿಯ ಉತ್ಸವ ಮೂರ್ತಿ ಹೊತ್ತುಕೊಂಡಿರುವ ಕಾರ್ನವರ ಭಕ್ತಿ ತುಂಬಿದ ನಡಿಗೆ, ಜೊತೆಯಲ್ಲಿರುವ ದೇವಿಯ ಪಾತ್ರೆಗಳು, ವಾದ್ಯ,
ಚಂಡೆಯ ನಾದ, ಭಗವತಿ ಅಮ್ಮನ ಪಾದಾರವಿಂದಕ್ಕೆ ಗೋವಿಂದ ಎನ್ನುವ ಭಕ್ತರ ಮುಗಿಲು ಮುಟ್ಟುವ ಘೋಷಣೆಗಳು ಮೈ ರೋಮಾಂಚನಗೊಳ್ಳುತ್ತದೆ. ವರನು ನಟ್ಟುವೆ ದೇವಿ ವರನು ನಟ್ಟುವೆ, ವರನು ನಟ್ಟುವೆ ದೇವಿ ವರನು ನಟ್ಟುವೆ, ಸರುವೆರಗುಲ ಈರನೊಂಜಿ ಕರುಣ ಬರ್ಸ ದೊರೆಯಡಂದು ವರನು ನಟ್ಟುವೆ ದೇವಿ ವರನು ನಟ್ಟುವೆ, ಸರುವೆರಗುಲ ಈರನೊಂಜಿ ಕರುಣ ಬರ್ಸ ದೊರೆಯಡಂದು ವರನು ನಟ್ಟುವೆ ದೇವಿ ವರನು ನಟ್ಟುವೆ, ವರನು ನಟ್ಟುವೆ ದೇವಿ ವರನು ನಟ್ಟುವೆ. ದೇವಿಯ ಕಂಚಿಲು ಮಡಸ್ಥಾನದ ಸೇವಾರ್ಥಿಗಳಿಗೆ ಪ್ರಸಾದ ನೀಡಿ ದೇವಿಯು ಗರ್ಭಗೃಹ ಪ್ರವೇಶಿಸುತ್ತಾರೆ.
ಪಲ್ಲಕ್ಕಿ ಸೇವೆ ತುಲಾಭಾರ ನಡೆದ ಬಳಿಕ ನಡಾವಳಿಗೆ ಮುಕ್ತಾಯ ಹಾಡಲಾಗುತ್ತದೆ. महादेवी महाशक्तिं भवानीं भववल्लभां भवातिभञ्जनकरीं वन्दे त्वां लोकमातरं भक्तप्रियां भक्तिगम्यां भक्तानां कीर्तिवार्धिकां भवप्रियां सतीं देवीं वन्दे त्वां भक्तवत्सलाम् अन्नपूर्णां सदा पूर्णां पार्वतीं पर्वपूजितां महेश्वरीं वृषारूढां वन्दे त्वां परमेश्वरीं ಮಧ್ಯಾಹ್ನ ಉತ್ಸವ ಮೂರ್ತಿ ಸಮೇತ ಪರಿವಾರ ದೇವಗಳು ಕದಿಕೆಯ ಭಂಡಾರ ಮಂದಿರಕ್ಕೆ ನಿರ್ಗಮಿಸುತ್ತಾರೆ. वन्दे त्वां जननीं उमां जगत्कर्त्रीं जगद्धात्रीं ವಿಶ್ವ ವಿಶಾಲತೆಯ ಧಾರ್ಮಿಕ ಸಾಂಸ್ಕೃತಿಕ ವೈವಿಧ್ಯತೆ ಕಾಣುತ್ತಿರುವ ಕರಾವಳಿ ಕರ್ನಾಟಕದಲ್ಲಿ ಭಕ್ತಿ ಭಾವನೆಗಳು ಭಾವೈಕ್ಯತೆಯೊಂದಿಗೆ ಸಂಗಮಗೊಂಡು ನೆಲೆ ನಿಂತಿರುವ ಸಸಿಹಿತ್ಲು ಭಗವತೀ ದೇವಿಯ ಸನ್ನಿಧಿ ಜನಮನದ ಒಳಿತಿನ ದ್ಯೋತಕವಾಗಿದೆ. 1993-94ರಲ್ಲಿ ಶ್ರೀ ಕ್ಷೇತ್ರವು ಶ್ರೀ ಎಚ್ ನಾರಾಯಣ್ ಸನಿಲ್ರವರ ಗೌರವಾಧ್ಯಕ್ಷತೆಯಲ್ಲಿ ಊರ ಪರವೂರ ಭಜಕ ಭಕ್ತರ ಸೇರುವಿಕೆಯಲ್ಲಿ ಜೀರ್ಣೋದ್ಧಾರಗೊಂಡಿದ್ದು, ಇನ್ನೂ ಹಲವು ಯೋಜನೆಗಳನ್ನು ಶ್ರೀ ಕ್ಷೇತ್ರಾಭಿವೃದ್ಧಿ ಸಮಿತಿ ಹಮ್ಮಿಕೊಂಡಿದೆ. നമ്മുടെ ದಿನಾಲ ಒಣಸುವರ ಸಾಧ್ಯತೆ ಇಜ್ಜಿ ಪ್ರತಿಯೊಂದು ಶುಕ್ರವಾರ ಜನಕ್ಕೂ ಹೆಚ್ಚ ಬರ್ಪೇರು ಬತ್ತಿನಗಲೆ ದೂರದಾಗಲೆಗೆ ಊರದಾಗಲೇ ಕೈತಲನ್ನ ನಮ್ಮ ಕೈತಲ್ ಬತ್ತಿನಾಗಲಂಜಿ ಇಲ್ಲಾಡ್ಬೋದು ಕೈತಲ ಒಂದು ಸ್ವಲ್ಪ ಇರು ಮುಲ್ಪ ಯಾನ ತೂವೊಂದುಲ್ಲೆ ಜೋಕುಲು ಕಲ ಬಡವಾಪನ ಬಲಿಪೋ ಪೂಜೆ ಅದು ಪ್ರಸಾದ ಬರ್ನಾಗ ಬಾಜಲಾಪನ ಬಲಿಪೋ ಅಂಚಾಪನಾಗ ಆ ಕಲೆಗೆ ಒಂಜಿ ಇಂಜಿ ಮಧ್ಯಾಹ್ನದ ಒಂಜಿ ಪೂಜೆಗೆ ಬತ್ತಿನ ಕಲೆಗೆ ಒಂಜಿ ಪ್ರತಿಯೊಂದು ಶುಕ್ರವಾರ ಒಂಜಿ ವನಸ ಅನ್ನ ಪ್ರಸಾದ ಕೊರಡೊಂದು ಯೋಜನೆ ಮಾಡಿದ್ರೆ ಮಸ್ತ್ ಜೀರ್ಣೋದ್ಧಾರ ನಲ್ಲಾವೇರುಂಡು. ಈ ಪೊಯ್ಯ ಉಂಡು ಸುತ್ತು ಬರ್ಪ ನಮ್ಮ ಕಾಡೆ ಬರ್ಪ ಬಯ್ಯಾಡ ಬಣ್ಣ ಲಾಯ್ಕ ಹಾಕೊಂಡು ಮಧ್ಯಾಹ್ನ ಪೂಜೆ ಬಣ್ಣಕ್ಕೆ ಒಂಜಿ ಪ್ರದರ್ಶನ ಬಣ್ಣಗಿತ್ತೆ ದೇವರಿಗೆ ಅಮ್ಮ ಅಮ್ಮ ಬನ್ನದು ಪನಗ ಆಯಾಯಿ ಏನು ಬರ್ಪಿನ ಸುದ್ದಿ ಬರ್ಪುಂಡು ಬೆಚ್ಚಾಪುಂಡು ಬೆಚ್ಚರು ಪೊತ್ತುಂಡು ಒಂಜಿ ಪ್ರದರ್ಶನ ಸುತ್ತು ಬರ್ರಿಗೆ ಆಪೂಜಿ ಐಕೆ ಒಂಜಿ ಪೂರ್ಣ ಒಂಜಿ ನೆರಳು ಮಲ್ಪಡೊಂದು ಯೋಜನೆ ಉಂಡು ಪರ್ಮನೆಂಟ್ ಆದು ಬರ್ಸೋಗ್ಲಾಂಡು ಈ ದೊಂಬುಗಳಾದು ಆಂಡು ಉಂಡು. ತನಗೆ ಅರ್ಪಿಸಿದರ ಒಂದರ ಪಾಲಿಗೆ 100ರಷ್ಟು ಭಕ್ತರಿಗೆ ನೀಡಿ ಅನುಗ್ರಹಿಸುವ ಕಾರಣಿಕ ಶಕ್ತಿ ಶ್ರೀದೇವಿಗೆ ಇದ್ದು, ನಂಬಿದವರಿಗೆ ಇಂಬು ನೀಡುವ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವ ಪ್ರಸನ್ನ ವದನೆಯಾದ ಶ್ರೀ ಭಗವತಿ ಅಮ್ಮನ ಸೇವೆಯಲ್ಲಿ ಕೈ ಜೋಡಿಸಿ ಅಮ್ಮನ ಕೃಪೆಗೆ ಪಾತ್ರರಾಗೋಣ.